ಈ ಒಂದು ವಿಡಿಯೋದಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋನ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಕಂಟ್ರೋಲ್ ಏನಂತ ಹೊಡಿತೀನಿ, ಶಾರ್ಟ್ ಕಟ್ಸ್ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ನೋಡಿ. ಕಂಟ್ರೋಲ್ ಏನು ಬಂದರೆ ನೀವು ಒಂದು ಕಸ್ಟಮ್ ಫಾರ್ಮ್ಯಾಟೆಡ್ ಆಗುತ್ತೆ. ಈ ಒಂದು ಕಸ್ಟಮ್ ನಿಮಗೆ ಎಷ್ಟು ಬೇಕು ಅಷ್ಟು ಪಿಕ್ಸಲಲ್ಲಿ ನೀವು ಓಕೆ ಮಾಡ್ಕೊಂಡು ನಿಮ್ಮ ಲೆಂತ್ ಎಷ್ಟು ಬೇಕು ಅದನ್ನು ಇದು ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ. ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ನನಗೆ ಯಾವ ಫೋಟೋ ಬೇಕು ಅದನ್ನು ನಾನು ಡ್ರ್ಯಾಗ್ ಮಾಡ್ಕೋತೀನಿ. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಫೋಟೋ ನಾನು ಡ್ರ್ಯಾಗ್ ಮಾಡ್ಕೋತೀನಿ. ಈ ಒಂದು ಫೋಟೋ ಡ್ರ್ಯಾಗ್ ಮಾಡಿದ ನಂತರ ಓಕೆ ಅಂತ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ ಅಂತ ಕ್ಲಿಕ್ ಮಾಡಿದೆ. ಈಗ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿಗೆ ಹೋದರೆ ಹೋಗ್ಬಿಡ್ತಿದ್ದು, ಇಲ್ಲಿಯೇ ಸೆಲೆಕ್ಟ್ ಮಾಡ್ಕೋಬೇಕು. ಕಂಟ್ರೋಲ್ ಟಿ ಅಂತ ಇದು ಮಾಡಿ ಫ್ರೀ ಟ್ರಾನ್ಸ್ಫಾರ್ಮ್ ಎಲ್ಲ ವೀಡಿಯೋಗಳು ಹೇಳಿದ್ದೀನಿ ನಾನು. ಫ್ರೀ ಟ್ರಾನ್ಸ್ಫಾರ್ಮ್ ಅಂತ ಏನಂತ ಹಿಂದಿನ ವೀಡಿಯೋಗಳು ನೋಡಿ. ಫಾರ್ ಎಕ್ಸಾಂಪಲ್ ನಿಮಗೆ ಎಷ್ಟು ಬೇಕು ಅಷ್ಟು ಸೈಜ್ನ ಒಂದು ಶಿಫ್ಟ್ ಇಟ್ಕೊಂಡು ನೀವು ಸೈಜ್ನ ಜಾಸ್ತಿ ಮಾಡ್ಕೋಬೋದು ಅಥವಾ ಕಮ್ಮಿ ಮಾಡ್ಕೋಬೋದು. ಇದನ್ನು ಕನ್ವರ್ಟ್ ಟು ಸ್ಮಾರ್ಟ್ ಫಿಲ್ಟರ್ ಅಂತ ಮಾಡಿಕೊಡಿ. ಯಾಕಂದರೆ ಇಲ್ಲಾಂದರೆ ಡ್ರ್ಯಾಗ್ ಮಾಡಿದಾಗ ನಿಮಗೆ ಈ ರೀತಿ ಹೋದಾಗ ಇಮೇಜ್ ಕ್ವಾಲಿಟಿ ಹಾಳಾಗಿಬಿಡುತ್ತೆ. ಅದರಿಂದ ನಾನು ಯಾವಾಗಲೂ ಕನ್ವರ್ಟ್ ಟು ಸ್ಮಾರ್ಟ್ ಫಿಲ್ಟರ್ ಅಂತ ನಾನು ಮಾಡ್ಕೋತೀನಿ. ಇಲ್ಲಿ ಫಿಲ್ಟರ್ಸ್ ಬರುತ್ತೆ, ಆಲ್ರೆಡಿ ನಾನು ಮಾಡಿರೋದ್ರಿಂದ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ. ಈಗ ನಾನೇನು ಮಾಡ್ತೀನಿ ಅಂದರೆ ವಿ ಅಂತ ಮಾಡಿದಾಗ ಟೂಲ್ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಇದೊಂದು ಇಲ್ಲಿಗೆ ತೊಗೊಬರ್ತೀನಿ. ಇದಾದ ನಂತರ ನಾನು ಈ ಒಂದು ಇದನ್ನ ಕ್ಲಿಕ್ ಮಾಡ್ಕೊಂಡಿದ್ದೀನಲ್ಲ, ಜಸ್ಟು ಹಾಲ್ಟ್ನ ಹೋಲ್ಡ್ ಮಾಡ್ಕೊಂಡು ಈ ರೀತಿ ಹಿಂಗೆ ಹೇಳ್ಕೊಳ್ಳಿ. ಈ ರೀತಿ ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ 68, 68 ಈ ರೀತಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಂಡು ಈಗ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಕೆಳಗಡೆ ಬರಬೇಕಂದ್ರೆ ಶಿಫ್ಟ್ ಇಟ್ಕೋತೀನಿ. ಶಿಫ್ಟ್ ಇಟ್ಕೊಂಡು ಇಲ್ಲಿ ಬಂದು ಶಿಫ್ಟ್ ಇಟ್ಕೊಂಡು ಇಲ್ಲಿಗೆ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟು ಸೆಲೆಕ್ಟ್ ಆದ ನಂತರ ನಾನೇನು ಮಾಡ್ತೀನಿ ಮತ್ತೆ ಬಿಟ್ಟು ಆಲ್ಟ್ ಇಟ್ಕೋತೀನಿ. ಮತ್ತು ಇಲ್ಲಿ ಕೆಳಗಡೆ ಇದು ಮಾಡ್ತೀನಿ. ಇಷ್ಟು ಬೇಕಾಗಿದೆ. ಈ ರೀತಿ ನಾನು ಪಾಸ್ಪೋರ್ಟ್ ಫೋಟೋಗಳನ್ನ ಆಲ್ಟ್ ಹೋಲ್ಡ್ ಇಟ್ಕೊಂಡು ಈ ರೀತಿ ಕಾಪಿ ಮಾಡ್ಕೊಂಡು ಹೋಗ್ತೀನಿ. ನಿಮಗೆ ಎಕ್ಸ್ಪೋರ್ಟ್ ನೀವು ಬೇಕಾದ್ರೆ ಸೇವ್ ಆ್ಯಸ್ JPG ಫಾರ್ಮ್ಯಾಟ್ ಅದು ಇದು ಮಾಡ್ಕೊಂಡು ಪ್ರಿಂಟ್ ಮಾಡ್ಕೋಬೋದು. ಕಂಟ್ರೋಲ್ ಪಿ ಕೊಟ್ಟಾಗ ನಿಮಗೆ ಯಾವ್ದು ಬೇಕು ಅದನ್ನು ಪ್ರಿಂಟ್ ಮಾಡ್ಕೋಬೋದು. ಇಷ್ಟೇ ಸುಲಭವಾದ ಇದು. ಸೈಜ್ ನಿಮಗೆ ಹೆಂಗೆ ಬೇಕೋ ಆ ಫಾರ್ಮ್ಯಾಟಲ್ಲಿ ನಿಮಗೆ ಸೈಜ್ ಮಾಡ್ಕೊಂಡು ಇದು ಮಾಡ್ಕೋಬೇಕಾದ್ರೆ ನೀವು ಪ್ರಿಂಟ್ ಕೊಡಬೇಕಾದ್ರೆ ಆ ಸೈಜ್ ಫಾರ್ಮ್ಯಾಟ್ ನೋಡ್ಕೊಂಡು ಪ್ರಿಂಟ್ ಮಾಡ್ಕೊಳ್ಳಿ. ಈ ರೀತಿ ನೀವು ಫೋಟೋಶಾಪಲ್ಲಿ ನಿಮ್ಮ ಒಂದು ಪಾಸ್ಪೋರ್ಟ್ ಫೋಟೋನ ನೀವಾಗೇ ಮಾಡ್ಕೋಬೋದು ಫೋಟೋಶಾಪಲ್ಲಿ. ಥ್ಯಾಂಕ್ ಯು.